ಫ್ರೆಂಡ್ಸ್, MR ಲರ್ಡ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನೋಡಿ, ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನಪ್ಪ ಅಂದರೆ KPTCL ಅಂದರೆ 2975 ಹುದ್ದೆಗಳ ನೇಮಕಾತಿಯ ಒಂದು ಮೆರಿಟ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ನಾನು ಆಲ್ರೆಡಿ ಏನಪ್ಪ ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಒಂದು ಕಟ್ ಆಫ್ ಲಿಸ್ಟ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದು ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ನಾನ್ ಕಲ್ಯಾಣ ಕರ್ನಾಟಕದ ಒಂದು ಏನಪ್ಪ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಯ ಕಟ್ ಆಫ್ ಲಿಸ್ಟ್ ಕೂಡ ಬಿಡುಗಡೆಯಾಗಿದೆ. ಅದರದ್ದು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ. ಹಾಗೆ ಕಮೆಂಟ್ನಲ್ಲಿ ಇನ್ನೂ ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಏನಪ್ಪ ಅಂದರೆ KPTCL ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ನ ಒಂದು PDF ಏನಪ್ಪ ಅಂದರೆ ಅದರ ಒಂದು ವಿಡಿಯೋ ಮಾಡಿ ಅದು ಕೂಡ ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲ ಎಂಬುದು ಕೇಳ್ತಾ ಇದ್ರಿ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಕಟ್ ಆಫ್ ಮಾರ್ಕ್ಸ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು KPTCL ಹುದ್ದೆಗೆ ಅಂದರೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗೆ ಯಾರು ಜನ ಸಲ್ಲಿಸಿದ್ದಾರೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಯಾಕಂದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಇದರ ಬಗ್ಗೆ ಕೆಲವೊಂದಿಷ್ಟು ಜನರಿಗೆ ಮಾಹಿತಿ ಸಿಕ್ಕಿಲ್ಲ. ಈಗ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ KPTCLನಿಂದ ಇಲ್ಲಿ ಕೆಳಗಡೆ ಏನಪ್ಪ ಅಂದರೆ ಕಟ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಫ್ ದ ಲಾಸ್ಟ್ ಕ್ಯಾಂಡಿಡೇಟ್ ಟು ಬಿ ಕಾಲ್ಡ್ ಫಾರ್ ವೆರಿಫಿಕೇಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ನಾನ್ ಕಲ್ಯಾಣ ಕರ್ನಾಟಕ ಇನ್ ದ ರೇಷಿಯೋ ಆಫ್ 1:5. ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂದರೆ ಈ ಒಂದು KPTCLನ ಒಂದು ಕಟ್ ಆಫ್ ಮಾರ್ಕ್ಸನ್ನು ಅವರು 1:5ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಯಾರು ಕೊನೆಯದಾಗಿ ಆಯ್ಕೆಯಾಗಿದ್ದಾರೋ ಅವರೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮಾತ್ರ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈಗ ನಾನು ಹೇಳ್ತಾ ಇರೋದು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ನಾನ್ ಕಲ್ಯಾಣ ಕರ್ನಾಟಕದಿಂದ ಬಂದಿರುವ ಒಂದು ಏನಪ್ಪ ಅಂದರೆ ಕಟ್ ಆಫ್ ಲಿಸ್ಟ್ಗಳ ಬಗ್ಗೆ ಆಗಿರುತ್ತೆ. ಈಗ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಅಂದರೆ ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ಕಟ್ ಆಫ್ ಮಾರ್ಕ್ಸ್ ನಿಂತಿದೆ, ಯಾವ ರೀತಿ ಡೇಟ್ ಆಫ್ ಬರ್ತ್ ಹಿಡಿಯಲಾಗಿದೆ, ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಈಗ ಇಲ್ಲಿ ನೋಡ್ತಾ ಹೋಗಿ 2A TG ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಇಬ್ಬರನ್ನ ಆಯ್ಕೆ ಮಾಡಿದ್ದಾರೆ, ಕೇವಲ ಇಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇವರ ಒಂದು ಕಟ್ ಆಫ್ ಪರ್ಸೆಂಟೇಜ್ 36.80ಗೆ ನಿಂತಿದೆ. ಹಾಗೆ 2A PH ಅಂದರೆ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ 3 ಹುದ್ದೆಗಳಿಗೆ 15 ಜನರನ್ನ ಆಯ್ಕೆ ಮಾಡಿ ಈ ಹುದ್ದೆ ಕಟ್ ಆಫ್ ನೋಡಿ 85.76ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ ಕಾಣ್ತಾ ಇರ್ಬೋದು ನಿಮಗೆ, 10/5/2005ಕ್ಕೆ ಕಟ್ ಆಫನ್ನು ಹಿಡಿಯಲಾಗಿದೆ. ಹಾಗೆ 2A PDP ಈ ಹುದ್ದೆಗೆ ನೋಡ್ತಾ ಹೋಗಿ 3 ಹುದ್ದೆಗಳಿಗೆ 15 ಜನರನ್ನ ಆಯ್ಕೆ ಮಾಡಿ 94.24ಕ್ಕೆ ಕಟ್ ಆಫ್ ಹಿಡಿಯಲಾಗಿದೆ. ಹಾಗೆ 2A KMS ಅಭ್ಯರ್ಥಿಗಳಿಗೆ ನೋಡಿ 3 ಹುದ್ದೆಗಳಿಗೆ 15 ಜನರನ್ನ ಆಯ್ಕೆ ಮಾಡಿದ್ದಾರೆ. ಇಲ್ಲಿ 96.16ಗೆ ಕಟ್ ಆಫ್ ನಿಂತಿದೆ. ಏನಪ್ಪ ಅಂದರೆ ಇಲ್ಲಿ ಡೇಟ್ ಆಫ್ ಬರ್ತ್ ನಿಮಗೆ ಕಾಣ್ತಾ ಇರ್ಬೋದು, 5/3/2005ಕ್ಕೆ ಕಟ್ ಆಫನ್ನು ಹಿಡಿಯಲಾಗಿದೆ. ಹಾಗೆ 2A ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ 5 ಹುದ್ದೆಗಳಿಗೆ 25 ಜನರನ್ನ ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ ನೋಡಿ 56.80ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ ಕಾಣ್ತಾ ಇರ್ಬೋದು, 11/1/1984ಕ್ಕೆ ಕಟ್ ಆಫನ್ನು ಹಿಡಿಯಲಾಗಿದೆ. ಹಾಗೆ ಇಲ್ಲಿ 2A ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ, ಇಲ್ಲಿದೆ ನೋಡಿ 2A ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 17 ಹುದ್ದೆಗಳಿಗೆ, ಇಲ್ಲಿದೆ ನೋಡಿ 17 ಹುದ್ದೆಗಳಿಗೆ 85 ಜನರನ್ನ ಆಯ್ಕೆ ಮಾಡಿದರೆ ಇವರ ಒಂದು ಕಟ್ ಆಫ್ ಇಲ್ಲಿ ಕಾಣ್ತಾ ಇರ್ಬೋದು 96.16ಗೆ ನಿಂತಿರುತ್ತೆ. ಹಾಗೆ 2A ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ 30 ಹುದ್ದೆಗಳಿಗೆ 153 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ 96.16ಗೆ ಕಟ್ ಆಫ್ ನಿಂತಿದೆ. ಹಾಗೆ 2B PH ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ ನೋಡೋದಾದರೆ 83.04ಗೆ ಇವರ ಒಂದು ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ 2B KMS ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಇಲ್ಲಿದೆ ನೋಡಿ 2B KMS ಅಭ್ಯರ್ಥಿಗಳ 1 ಹುದ್ದೆಗಳಿಗೆ 5 ಜನರನ್ನ ಆಯ್ಕೆ ಮಾಡಿದರೆ 96.16ಗೆ ಇವರ ಕಟ್ ಆಫ್ ನಿಂತಿದೆ. ಹಾಗೆ 2B ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ 2 ಹುದ್ದೆಗಳಿಗೆ 10 ಜನರನ್ನ ಆಯ್ಕೆ ಮಾಡಿದರೆ 53.76ಕ್ಕೆ ಇವರ ಒಂದು ಕಟ್ ಆಫ್ ನಿಂತಿದೆ. ಇಲ್ಲಿ ಏನಪ್ಪ ಅಂದರೆ 53.76ರ ಮೇಲೆ ಎಷ್ಟು ಅಭ್ಯರ್ಥಿಗಳು ಒಂದು ಮಾರ್ಕ್ಸ್ ಆಗಿದೆಯೋ ಅವರು ಎಲ್ಲರೂ ಕೂಡ ಸೆಲೆಕ್ಷನ್ ಆದ ಹಾಗೆ
ಇವರ ಒಂದು ಡೇಟ್ ಆಫ್ ಬರ್ತ್ ನೋಡ್ತಾ ಹೋದರೆ 7/5/1983ಕ್ಕೆ ಇವರ ಒಂದು ಕಟ್ ಆಫನ್ನು ಹಿಡಿಯಲಾಗಿದೆ. ಹಾಗೆ ಟು ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ. ಟು ಬಿ ರೂರಲ್ ಅಭ್ಯರ್ಥಿಗಳು 4 ಹುದ್ದೆಗಳಿಗೆ 20 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ 96.16 ಇವರ ಒಂದು ಮೆರಿಟ್ ನಿಂತಿರುತ್ತೆ. ಡೇಟ್ ಆಫ್ ಬರ್ತ್ ನೋಡಿ 1/6/2005ಕ್ಕೆ ಇವರ ಒಂದು ಮೆರಿಟನ್ನು ಹಿಡಿಯಲಾಗಿದೆ. ಹಾಗೆ ಟು ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ 9 ಹುದ್ದೆಗಳಿಗೆ 45 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ 96ಗೆ ನಿಂತಿದೆ. ಡೇಟ್ ಆಫ್ ಬರ್ತ್ ಇಲ್ಲಿ ಕಾಣ್ತಾ ಇರ್ಬೋದು 20/3/2006ಕ್ಕೆ ಇವರ ಒಂದು ಕಟ್ ಆಫನ್ನು ಹಿಡಿಯಲಾಗಿದೆ. ಹಾಗೆ 3A PH ಅಭ್ಯರ್ಥಿಗಳು ಅಂದರೆ 3A ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ ನೋಡಿ 84ಕ್ಕೆ ನಿಂತಿದೆ. 7/3/1999 ಇವರ ಒಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಹಾಗೆ 3A KMS ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ 96.16ಗೆ ನಿಂತಿದೆ. ಡೇಟ್ ಆಫ್ ಬರ್ತ್ ನೋಡಿ 22/6/2005ಕ್ಕೆ ಇವರ ಒಂದು ಕಟ್ ಆಫ್ ಹಿಡಿಯಲಾಗಿದೆ. ಹಾಗೆ ಇಲ್ಲಿ 3A ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗೋಣ. 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ ಇಲ್ಲಿ ಕಾಣ್ತಾ ಇರ್ಬೋದು 57.60ಗೆ ನಿಂತಿದೆ. ಹಾಗೆ 3A ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 4 ಹುದ್ದೆಗಳಿಗೆ 20 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಇವರ ಒಂದು ಕಟ್ ಆಫ್ ನೋಡಿ 96.16ಗೆ ನಿಂತಿದೆ. ಡೇಟ್ ಆಫ್ ಬರ್ತ್ ಇಲ್ಲಿ ಕಾಣ್ತಾ ಇರ್ಬೋದು 13/3/2005ಕ್ಕೆ ಇವರ ಒಂದು ಮೆರಿಟನ್ನು ಹಿಡಿಯಲಾಗಿದೆ. ಹಾಗೆ 3A ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ 10 ಹುದ್ದೆಗಳಿಗೆ 50 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ 96ಗೆ ನಿಂತಿದೆ. ಡೇಟ್ ಆಫ್ ಬರ್ತ್ ಕಾಣ್ತಾ ಇರ್ಬೋದು 22/9/2000ಕ್ಕೆ ಇಲ್ಲಿ ಕಟ್ ಆಫ್ನ ಹಿಡಿಯಲಾಗಿದೆ. ಹಾಗೆ 3B ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ ಕಾಣ್ತಾ ಇರ್ಬೋದು 84.96ಕ್ಕೆ ನಿಂತಿದೆ. ಡೇಟ್ ಆಫ್ ಬರ್ತ್ ನೋಡೋದಾದರೆ 6/5/1996ಕ್ಕೆ ನಿಂತಿದೆ. ಹಾಗೆ 3B PDP ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ ಕಾಣ್ತಾ ಇರ್ಬೋದು 94.08ಗೆ ನಿಂತಿದೆ. ಡೇಟ್ ಆಫ್ ಬರ್ತ್ ನೋಡಿ 1/6/1998ಕ್ಕೆ ಕಟ್ ಆಫನ್ನು ಹಿಡಿಯಲಾಗಿದೆ. ಹಾಗೆ 3B KMS ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ 96.32ಗೆ ಕಟ್ ಆಫ್ ಹಿಡಿಯಲಾಗಿದೆ. ಡೇಟ್ ಆಫ್ ಬರ್ತ್ ಇಲ್ಲಿ ಕಾಣ್ತಾ ಇರ್ಬೋದು 18/7/2006ಕ್ಕೆ ಇವರ ಕಟ್ ಆಫನ್ನು ಹಿಡಿಯಲಾಗಿದೆ. ಹಾಗೆ ಕೊನೆಯದಾಗಿ ಏನಪ್ಪ ಅಂದರೆ ಇಲ್ಲಿ 3B ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಇವರ ಒಂದು ಮೆರಿಟ್ ನೋಡೋದಾದರೆ 59.20ಕ್ಕೆ ಇವರ ಕಟ್ ಆಫ್ ನಿಂತಿದೆ. ಡೇಟ್ ಆಫ್ ಬರ್ತ್ ನೋಡಿ 1/6/1984ಕ್ಕೆ ಇವರ ಕಟ್ ಆಫ್ ಹಿಡಿಯಲಾಗಿದೆ. ಇದೇ ರೀತಿ ಒಂದು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಇನ್ನೂ ಕೂಡ ಇದೆ ನೋಡಿ. 3B ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ 5 ಹುದ್ದೆಗಳಿಗೆ 25 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ 96.32ಗೆ ನಿಂತಿದೆ. 3B ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡಿ 10 ಹುದ್ದೆಗೆ 50 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ 96.16ಗೆ ನಿಂತಿದೆ. ಹಾಗೆ ಕ್ಯಾಟಗರಿ 1 ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಮೆರಿಟ್ ನೋಡಿದರೆ 83.52ಕ್ಕೆ ನಿಂತಿದೆ. ಕ್ಯಾಟಗರಿ 1 KMS ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಕಟ್ ಆಫ್ ನೋಡಿ 96.16ಗೆ ನಿಂತಿದೆ. ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ 1 ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಮೆರಿಟ್ ನೋಡಿ 56ಕ್ಕೆ ನಿಂತಿದೆ. ಕ್ಯಾಟಗರಿ 1 ರೂರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ 5 ಹುದ್ದೆಗೆ 25 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಮೆರಿಟ್ ನೋಡಿ 96.16ಗೆ ನಿಂತಿದೆ. ಹಾಗೆ ಇಲ್ಲಿ ಕ್ಯಾಟಗರಿ 1 ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡಿ 12 ಹುದ್ದೆಗಳಿಗೆ 60 ಜನರನ್ನು ಆಯ್ಕೆ ಮಾಡಿದ್ದಾರೆ. ಕಟ್ ಆಫ್ ನೋಡಿ 96.16ಗೆ ನಿಂತಿದೆ. ಹಾಗೆ ಇಲ್ಲಿ GMTG ಅಭ್ಯರ್ಥಿಗಳ ಕಟ್ ಆಫ್ ನೋಡಿ 2 ಹುದ್ದೆಗೆ 6 ಜನರನ್ನು ಆಯ್ಕೆ ಮಾಡಿದ್ದಾರೆ. 41.60 ಇವರ ಕಟ್ ಆಫ್ ನಿಂತಿರುತ್ತೆ. ಹಾಗೆ GM ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 11 ಹುದ್ದೆಗಳಿಗೆ 55 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಮೆರಿಟ್ 85.92ಕ್ಕೆ ನಿಂತಿದೆ. ಹಾಗೆ GM PDP ಅಂದರೆ ಜನರಲ್ PDP ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ 9 ಹುದ್ದೆಗಳಿಗೆ 45 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ 94.40ಗೆ ನಿಂತಿದೆ. ಹಾಗೆ GM KMS ಅಂದರೆ ಜನರಲ್ KMS ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 8 ಹುದ್ದೆಗಳಿಗೆ 40 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ ನೋಡಿ 96.48ಗೆ ನಿಂತಿದೆ. ಹಾಗೆ GM ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ 17 ಹುದ್ದೆಗಳಿಗೆ 85 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಮೆರಿಟ್ ನೋಡಿ 59.36ಕ್ಕೆ ನಿಂತಿದೆ. ಹಾಗೆ GM ರೂರಲ್ ಅಭ್ಯರ್ಥಿಗಳ ಕಟ್ ಆಫ್ನ ನೋಡೋದಾದರೆ 42 ಹುದ್ದೆಗಳಿಗೆ 210 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಮೆರಿಟ್ ನೋಡಿ 96.48ಗೆ ನಿಂತಿದೆ. ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕಾಣ್ತಾ ಇರ್ಬೋದು 28/5/2006ಕ್ಕೆ ಕಟ್ ಆಫನ್ನು ಹಿಡಿಯಲಾಗಿದೆ. ಹಾಗೆ ಇಲ್ಲಿ GM ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ
GM ಜನರಲ್ 88 ಹುದ್ದೆಗಳಿಗೆ 444 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಮೆರಿಟ್ 96.32ಗೆ ನಿಂತಿದೆ. ಹಾಗೆ ಕಟ್ ಆಫ್ ನೋಡಿ ಮತ್ತು SC TG ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ 3 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ ನೋಡಿ 36.16ಕ್ಕೆ ನಿಂತಿದೆ. ಹಾಗೆ SC ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 4 ಹುದ್ದೆಗಳಿಗೆ 20 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಮೆರಿಟ್ ಕೂಡ 81.92ಕ್ಕೆ ನಿಂತಿದೆ. ಹಾಗೆ SC PDP ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ 3 ಹುದ್ದೆಗಳಿಗೆ 15 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ 93.92ಗೆ ನಿಂತಿದೆ. ಹಾಗೆ SC KMS ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 3 ಹುದ್ದೆಗಳಿಗೆ 15 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ 96ಗೆ ನಿಂತಿದೆ. ಹಾಗೆ SC ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ 6 ಹುದ್ದೆಗಳಿಗೆ 30 ಜನರನ್ನು ಆಯ್ಕೆ ಮಾಡಿದ್ದಾರೆ. 47 ಇವರ ಒಂದು ಕಟ್ ಆಫ್ ಆಗಿರುತ್ತೆ. ಹಾಗೆ SC ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ 17 ಹುದ್ದೆಗಳಿಗೆ 85 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ 96ಗೆ ನಿಂತಿದೆ. ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು 6/8/2005 ಅಂತ. ಹಾಗೆ ಕೊನೆಯದಾಗಿ SC ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿದರೆ 35 ಹುದ್ದೆಗಳಿಗೆ 177 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ 95.84ಗೆ ನಿಂತಿದೆ. ಹಾಗೆ ಇಲ್ಲಿ ಕೊನೆಯದಾಗಿ SC TG ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ST TG ಒಂದು ಹುದ್ದೆಗೆ 3 ಜನರನ್ನು ಆಯ್ಕೆ ಮಾಡಿದ್ದಾರೆ. 37.28ಕ್ಕೆ ಕಟ್ ಆಫ್ ನಿಂತಿದೆ. ಸ್ನೇಹಿತರೆ ನೋಡಿ, ಇದೇ ರೀತಿಗೆ ಕಟ್ ಆಫ್ ನೀಡಲಾಗಿದೆ. ಈ PDF ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಎಲ್ಲ PDFಗಳು ಸಿಗುತ್ತೆ. ಇಲ್ಲಿ ST ಅವರ ಒಂದು ಸಪ್ರೇಟಾಗಿ ಮಾರ್ಕಸನ್ನು ಅಂದರೆ ಕಟ್ ಆಫನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ಹೇಳ್ತೀನಿ ನೋಡಿ. ಯಾರ್ಯಾರು ST ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ ಅವರಿಗೆ ನೋಡಿ, ಅವರು ಕೊನೆಯವರೆಗೂ ನೋಡಲೇಬೇಕು. ST ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ 2 ಹುದ್ದೆಗೆ 10 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ 83.52ಗೆ ನಿಂತಿದೆ. ಹಾಗೆ ST PDP ಅಭ್ಯರ್ಥಿಗಳನ್ನು ಕಟ್ ಆಫ್ ನೋಡಿದರೆ ಒಂದು ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ 94.08ಗೆ ನಿಂತಿದೆ. ST KMS ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ 5 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಮೆರಿಟು 96.16ಗೆ ನಿಂತಿದೆ. ಹಾಗೆ ST ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ 2 ಹುದ್ದೆಗಳಿಗೆ 10 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಕಟ್ ಆಫ್ ಕೇವಲ 54ಕ್ಕೆ ನಿಂತಿದೆ. ST ರೂರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ 7 ಹುದ್ದೆಗಳಿಗೆ 35 ಜನರನ್ನು ಆಯ್ಕೆ ಮಾಡಿದರೆ. ಇವರ ಕಟ್ ಆಫ್ ನೋಡಿ 96.16ಕ್ಕೆ ನಿಂತಿದೆ. ಕೊನೆಯದಾಗಿ ST ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡೋದಾದರೆ 16 ಹುದ್ದೆಗಳಿಗೆ 82 ಜನರನ್ನು ಆಯ್ಕೆ ಮಾಡಿದ್ದಾರೆ. ಇವರ ಮೆರಿಟ್ 96ಗೆ ನಿಂತಿದೆ. ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಕಾಣ್ತಾ ಇರ್ಬೋದು 24/6/2005ಕ್ಕೆ ಕಟ್ ಆಫ್ನ ಹಿಡಿಯಲಾಗಿದೆ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ಒಂದು PDF ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾಕಂದರೆ ನಿಮಗೆ ಎಲ್ಲ PDF ಬೇಕಂದರೆ ಅದರಲ್ಲೇ ಸಿಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ, ಅವರಿಗೆ ಕೂಡ ತುಂಬ ಸಹಾಯವಾಗುತ್ತೆ.